ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮತ್ತೊಂದು ಗಮನಿಸಬೇಕಾದ ಅಂಶ ಅಂದರೆ ಇಲ್ಲಿ ವಯಸ್ಸಿಗೆ ತಕ್ಕಂತಲ್ಲ ಬುದ್ಧಿಮಟ್ಟಕ್ಕೆ ತಕ್ಕಂತೆ ಕ್ಲಾಸನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಯಾವುದೇ ಒಂದು ಕ್ಲಾಸಲ್ಲಿ ಇರ್ಬೋದು, ನೀವು ನಂಬ್ತಿರೋ ಇಲ್ವೋ 8 ವರ್ಷದ ಮಗು ಕೂಡ ಇಲ್ಲಿ 6-7ನೇ ತರಗತಿಲಿದೆ ಅಂದರೆ ನೀವು ನಂಬಲೇಬೇಕು. ಯಾಕಂದರೆ ಇಲ್ಲಿ ಬುದ್ಧಿಮಟ್ಟ, ಆತನ ಬುದ್ಧಿಮಟ್ಟ ಎಷ್ಟಿದೆ, ಅವ್ನು ಏನು ಕಲಿಯಬಲ್ಲ, ಏನು ಕಲಿಯೋಕ್ಕೆ ಸಾಧ್ಯ ಇಲ್ಲ, ಆ ಮೂಲಕ ಇಲ್ಲಿ ಡಿಸೈಡ್ ಮಾಡಲಾಗುತ್ತೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಅಂದರೆ ಇಲ್ಲಿ ಕ್ಲಾಸು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಆ ಥರ ಇಲ್ಲ. 1.2, 1.3, 1.4 ಏನಿದೆ ಆ್ಯಕ್ಚುಲಿ ಇಲ್ಲಿ ಪ್ರತಿಯೊಂದು ಕ್ಲಾಸಲ್ಲಿ ಸಿಲೆಬಸ್ ಚೇಂಜ್ ಆಗುತ್ತೆ. ಅಂದರೆ ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸಿಲೆಬಸ್ ಒಂದೇ ಕ್ಲಾಸಲ್ಲಿ ಆಗ್ತಾ ಇದೆ. ಯಾಕೆ ಅಂದರೆ ಆ ಮಕ್ಕಳು ಇಂಟೆಲಿಜೆನ್ಸ್ ಲೆವೆಲ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿದೆ, ಬಟ್ ರೀಡಿಂಗ್ ರೈಟಿಂಗ್ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇರ್ಬೋದು. ಇಲ್ಲಾದರೆ ಒಂದು ಮಗು 5 ಇಯರ್ಸ್ ಓಲ್ಡ್ ಇರ್ತಾರೆ, ಬಟ್ ಅವರು ಇಂಟೆಲಿಜೆನ್ಸ್ ಅವ್ರದ್ದು ಜಾಸ್ತಿ ಇರುತ್ತೆ. ಬಟ್ ಆ ಮಗು 5 ಇಯರ್ಸ್ ಓಲ್ಡ್, ಅವ್ನಿಗೆ ನೀನು ಎಲ್ಲರದ್ದು ಹಾಗೆ ಪೇಜ್ ಬರಿ ಅಂದರೆ ಆಗೋದಿಲ್ಲ. ಅದಕ್ಕೆ ಪ್ರತಿಯೊಂದು ಕ್ಲಾಸಲ್ಲಿ ಫಸ್ಟ್ ಮಕ್ಕಳು ಬಂದ ತಕ್ಷಣ ನಾವು ನೋಡ್ತೀವಿ ಯಾರ ಲೆವೆಲ್ ಎಲ್ಲಿದೆ ಅಂತ. ಫಸ್ಟ್ ಅಂದರೆ ಕಾನ್ಸೆಪ್ಟ್ ಲೆವೆಲ್ಸ್, ಆಮೇಲೆ ಸ್ಕಿಲ್ ಲೆವೆಲ್ಸ್, ಆಮೇಲೆ ಅವ್ರ ಫಿಸಿಕಲ್ ಲೆವೆಲ್ಸ್. ಅದು ನೋಡಿಬಿಟ್ಟು ವಿ ಡಿಸೈಡ್. ಸೊ ಪ್ರತಿಯೊಂದು ಕ್ಲಾಸಲ್ಲಿ ಮೋರ್ ದೆನ್ 1 ಲೆವೆಲ್ ಆಗ್ತಾ ಇರುತ್ತೆ. ಇನ್ನೊಂದೇನೆಂದರೆ ಸ್ವಲ್ಪ ಮಕ್ಕಳು ಒಂದು ಲೆವೆಲಲ್ಲಿ ಸೈನ್ಸ್ ಮಾಡ್ತಾರೆ, ಇನ್ನೊಂದು ಕ್ಲಾಸ್ ಲೆವೆಲಲ್ಲಿ ಮ್ಯಾಥ್ಸ್ ಮಾಡ್ತಾರೆ. ಅವಾಗ ಅವರು ಆ ಕ್ಲಾಸಲ್ಲಿ ಹೋಗ್ತಾರೆ. ನಾವು ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಹಿಂಗೆ ಹೆಸರಿಟ್ಟರೆ ಸೈಕಲಾಜಿಕಲಿ ಅನಿಸುತ್ತೆ ನಾನು ಒಂದು ಕ್ಲಾಸ್ ಕೆಳಗಡೆ ಹೋಗ್ತಾ ಇದ್ದೀನಿ, ಹಿಂದೆ ಹೋಗ್ತಾ ಇದ್ದೀನಿ, ಒಂದು ಕ್ಲಾಸ್ ಮುಂದೆ ಹೋಗ್ತಾ ಇದ್ದೀನಿ. ಯಾರು ಫಾಸ್ಟಾಗಿದ್ದಾರೆ ಅವ್ರಿಗೆ ಒಂದು ಪ್ರೌಡ್ ಆಗ್ಬೋದು, ನಾನು ನಿಮ್ಗಿಂತ ಜಾಸ್ತಿ ಕಲಿತಾ ಇದ್ದೀನಿ. ಯಾರು ಸ್ಲೋ ಇದ್ದಾರೆ ಅವ್ರಿಗೆ ಅಂಡರ್ ಕಾನ್ಫಿಡೆನ್ಸ್ ಬರ್ಬೋದು, ಅಯ್ಯೋ ನನಗೆ ಆಗ್ತಾ ಇಲ್ಲ ಅಂತ ನಾನು ಬೇರೆ ಕ್ಲಾಸ್ ಹೋಗ್ತಾ ಇದ್ದೀನಿ. ಅದು ಯಾವುದು ಅವ್ರಿಗೆ ಗೊತ್ತಾಗಬಾರ್ದು ಅಂತ ನಾವು ಹೀಗೆ ಹೆಸರಿಟ್ಟು ಫಿಕ್ಸ್ ಕ್ಲಾಸ್ ಅಂತೆಲ್ಲ ಇಲ್ಲ ಏನು ಆ ಮಕ್ಕಳಿಗಿದೆ. ಆ ಇಯರಲ್ಲಿ ನಾವು ಡಿಸೈಡ್ ಮಾಡೋದು ಇದು 5th ಸ್ಟ್ಯಾಂಡರ್ಡಾ ಇಲ್ಲ 5th 6th ಮಿಕ್ಸಾ ಇಲ್ಲ 6th 7th ಮಿಕ್ಸ್ ಮಾಡಬೇಕಾ, ಏನು ಮಾಡಬೇಕಂತ. ಯಾಕೆಂದರೆ ನಮ್ಮದು ಸ್ಪೆಷಲೈಸ್ಡ್ ಕರಿಕ್ಯುಲಮ್ ಡಿಪಾರ್ಟ್ಮೆಂಟ್ ಇದೆ. ಸೊ ಅದಕ್ಕೆ ನಮಗೆ ಆ ಪ್ರಾಬ್ಲಮ್ ಇಲ್ಲ. 6th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಿಂದನೇ ಕಲಿಸ್ಬೇಕಂತ ಪ್ರಾಬ್ಲಮ್ ಇಲ್ಲ ನಮಗೆ. 6th 7th ಮಿಕ್ಸ್ ಕ್ಲಾಸ್ ಇದ್ದರೆ ನಾವು 6th and 7th ಟೆಕ್ಸ್ಟ್ ಬುಕ್ಸ್ ತೊಗೊಂಡು ಅದರಲ್ಲಿ ಏನು ಕಲಿಸ್ಬೇಕಂತ ತೊಗೊಂಡ್ಬಿಟ್ಟು ಆಮೇಲೆ ನಾವು ನಮ್ಮದೇ ಕರಿಕ್ಯುಲಮ್ ಫಾರ್ಮುಲೇಟ್ ಮಾಡೋದು. ಕರಿಕ್ಯುಲಮ್ ಆಕ್ಟಿವಿಟೀಸ್ ಎಲ್ಲ ನೀವು ಹೇಳಿದ್ರಿ, ಅದ್ರ ಜೊತೆಗೆ ಪಠ್ಯಕ್ರಮ ಅಂದರೆ ಏನಿರುತ್ತೆ, ಸಿಲೆಬಸ್ ಹೆಂಗಿರುತ್ತೆ ಇಲ್ಲಿ? ಸಿಲೆಬಸ್ ICSE CBSE ಸಿಲೆಬಸ್ ನಾವು ತೊಗೊಂಡು ಅದರಲ್ಲಿ ನಾವು ಮ್ಯಾಪ್ ಮಾಡ್ತೀವಿ. ಸೊ ಅವರಿಂಕೋ ಎಷ್ಟೇ ಡಿಫ್ರೆಂಟ್ ಇದ್ರೇನು ನಮಗೆ ಗೊತ್ತಿದೆ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಮಾಡಬೇಕು ಮಕ್ಕಳು, ಆಮೇಲೆ 12th ಸ್ಟ್ಯಾಂಡರ್ಡ್ ಎಕ್ಸಾಮು ಮಾಡಬೇಕು. ಬೇರೆ ಎಲ್ಲರ ಜೊತೆನೂ ಅವರು ಕಾಲೇಜ್ ಹೋಗ್ತಾರೆ, ಇಲ್ಲ CET ಎಕ್ಸಾಮ್ಸ್ ಯಾವುದೋ ಎಕ್ಸಾಮ್ಸ್ ಅವ್ರು ಬರಿಬೇಕಂದ್ರೆ ಅವರು ಹಿಂದೆ ಬೀಳಬಾರ್ದು. ಸೊ ಅದಕ್ಕೆ ನಾವು ಸಿಲೆಬಸ್ನ ಯಾವಾಗೂ ಕಡಿಮೆ ಮಾಡೋದಿಲ್ಲ. ಆದರೆ ಟೈಮ್ ಇಸ್ ಗಿವನ್. ನೀವು ಮ್ಯಾಥ್ಸ್ ನಿಮಗೆ ಕಲೀಲಿಕ್ಕೆ 1 ಎಕ್ಸ್ಟ್ರಾ ಇಯರ್ ಬೇಕಂದರೆ ಇಟ್ ಈಸ್ ಅವೈಲಬಲ್. ಬಟ್ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನೋಡಿದ್ದೀನಿ, ಒಂದು ಮಗು ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಸ್ಲೋ ಇದ್ದಾನೆ ಹಾಗೆ ನನಗೆ ಎಕ್ಸ್ಪೀರಿಯೆನ್ಸಲ್ಲಿ ಇನ್ನೂ ತನಕ ನಾನು ನೋಡಲಿಲ್ಲ. ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಮೇ ಬಿ ದ ಚೈಲ್ಡ್ ವಿಲ್ ಟೇಕ್ ಟೈಮ್. ಅದು ನಾವು ಎಲ್ಲರೂ ಹಾಗೆ ಇದ್ದೀವಿ. ತುಂಬ ಜನ ನಾವು ಹೇಳ್ತೀವಿ ಮ್ಯಾಥ್ಸ್ ನನಗೆ ತುಂಬ ಡಿಫಿಕಲ್ಟ್ ಇತ್ತು ಅಂತ. ಎಕ್ಸಾಂಪಲ್ ಊಟನೇ ತಗೊಳ್ಳಿ, ಯಾವ್ದು ಇಷ್ಟ ಸ್ವಲ್ಪ ಜಾಸ್ತಿ ತಿಂತೀವಿ, ಬೇಗ ತಿಂತೀವಿ. ಕರೆಕ್ಟ್. ನಂಗೆ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅನಿಸಿದೆ ಅಂದರೆ ಮಕ್ಕಳ ಹತ್ರ ನೀವು ಅಡುಗೆ ಮಾಡಿಸೋದು ಕೂಡ ಕಲಿಸ್ತಾ ಇದ್ದಾರೆ. ತುಂಬ ಚಿಕ್ಕ ಮಕ್ಕಳು ಅವರೆಲ್ಲ, ಒಂದು 5-6 ವರ್ಷದ ಮಕ್ಕಳು. ಸೊ ಅದ್ರದ್ದು ಏನು ಕಾನ್ಸೆಪ್ಟ್, ಅದರ ಉದ್ದೇಶ ಏನು? ಅದು ಅಡುಗೆ ಕಾನ್ಸೆಪ್ಟ್ ಅಲ್ಲ ಅದರಲ್ಲಿ. ಆ್ಯಕ್ಚುಲಿ ಅಡುಗೆ ಈಸ್ ಜಸ್ಟ್ ಅ ಮೆಥಡ್ ದಟ್ ವಿ ಆರ್ ಯೂಸಿಂಗ್. ಅದರಲ್ಲಿ ಆ್ಯಕ್ಚುಲಿ ಅವರು ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡ್ತಾರೆ. ಅದರಲ್ಲಿ ವೆಜಿಟೇಬಲ್ ನೇಮ್ಸ್, ಕಲರ್ಸ್ ಮತ್ತು ಹ್ಯಾಂಡ್ ಐ ಕೋಆರ್ಡಿನೇಷನ್, ಕಟ್ ಮಾಡೋದು, ಸ್ಕ್ರೇಪ್ ಮಾಡೋದು, ಅದರಲ್ಲಿ ಅವ್ರದ್ದು ಹ್ಯಾಂಡ್ ಡೆವಲಪ್ ಆಗುತ್ತೆ. ಫಸ್ಟ್ ಅದು ಮಾಡ್ತಾರೆ ಅವರು. ನೆಕ್ಸ್ಟ್ ಅವರು ಎಲ್ಲ ಮಿಕ್ಸ್ ಮಾಡಿದ್ರು, ಅವ್ರಿಗೆ ಗೊತ್ತಾಯಿತು ಓಕೆ ಕ್ವಾಂಟಿಟೀಸ್ 1 ಸ್ಪೂನ್, 1/2 ಸ್ಪೂನ್, 1 ಕಪ್, ಅದೆಲ್ಲ ಅವ್ರಿಗೆ ಅರ್ಥ ಆಗುತ್ತೆ. ಲಿಟಲ್, ಸ್ಮಾಲ್, ಮೋರ್. ಆಮೇಲೆ ದೆರ್ ಆರ್ ಇನ್ನೂ ಸ್ವಲ್ಪ ವರ್ಡ್ಸ್ ಅವರು ರೋಟಿ ಮಾಡ್ತಾಯಿದ್ರು. ಸೊ ನೀಡ್, ಮಿಕ್ಸ್, ಸ್ಟರ್, ಫ್ರೈ, ಇದೆಲ್ಲ ವರ್ಡ್ಸ್ ನಾವು ಸುಮ್ಮನೆ ಕ್ಲಾಸಲ್ಲಿ ಕಲಿಸಿದ್ರೆ ಅವ್ರಿಗೆ ಏನಂತಾನೆ ಅರ್ಥ ಆಗೋದಿಲ್ಲ. ಮತ್ತೆ ದೇ ಹ್ಯಾವ್ ಟು ಡಿಪೆಂಡ್ ಆನ್ ಮೆಮರಿ. ಬಟ್ ಹೀಗೆ ಏನಾದರೂ ಆ್ಯಕ್ಟಿವಿಟಿ ಮಾಡ್ತಾಯಿದ್ರೆ ಅವ್ರಿಗೆ ಬೇಗ ಗೊತ್ತಾಗ್ಬಿಡುತ್ತೆ. ಸೊ ಮತ್ತೆ ಅವ್ರು ಓದ್ತಾ ಇರುವಾಗ ಯಾವಾಗಾದರೂ ಸ್ಟರ್ ಅಂತ ವರ್ಡ್ ಬಂದರೆ ಅವ್ರಿಗೆ ಗೊತ್ತಾಗುತ್ತೆ, ಓ ಇದು ಮಿಕ್ಸಿಂಗೇ ಅದು ಅಂತ. ಸೊ ಹಾಗೆ ಅದಕ್ಕೆ ನಾವು ಇದು ಯೂಸ್ ಮಾಡೋದು. ಆಮೇಲೆ ಇನ್ನೊಂದೇನೆಂದರೆ ವೆಜಿಟೇಬಲ್ಸ್ ನೀವು ತಿನ್ನಬೇಕು, ನಿಮಗೆ ಅದು ಒಳ್ಳೆಯದು ಅಂತ ಹೇಳ್ತಾ ಇರ್ತೀವಿ. ಬಟ್ ಅವರೇ ಮಾಡಿಬಿಟ್ಟು ಅದರಲ್ಲಿ ಅವ್ರಿಗೆ ಎಷ್ಟು ಪ್ರೈಡ್ ಬರುತ್ತೆ, ಇದು ನಾನು ಮಾಡಿದ್ದೀನಿ, ಇದು ನಂದು ರೋಟಿ ಅಂತ ಅವ್ರು ತಿಂತಾರೆ. ತಿಂದುಬಿಟ್ಟು ಮನೆಗೆ ಹೋಗಿ ಹೇಳ್ತಾರೆ, ಅಮ್ಮ ನಾವು ಇದು ಮಾಡಿದ್ವಿ ಇವತ್ತು ಅಂತ.
ಸೊ ಏನಾಗುತ್ತೆ ಅಂದರೆ ಮಗುಗೆ ತಮ್ಮ ಕೆಲಸ ತಾವು ಮಾಡ್ಕೊಳ್ಳಿಕ್ಕೇನು ಬರುತ್ತೆ. ಕುಕ್ಕಿಂಗ್ ಈಸ್ ಅನ್ ಆರ್ಟ್, ಅದು ನೆಸೆಸಿಟಿ, ನಮ್ಗೆ ಬರಲೇಬೇಕು, ಅದು ಬರುತ್ತೆ. ಬಟ್ ಅಲಾಂಗ್ ವಿತ್ ದಟ್ ಆಲ್ ದೀಸ್ ಅದರ್ ಥಿಂಗ್ಸ್ ಆರ್ ಟೇಕನ್ ಕೇರ್. ಹೊಸ ಹೊಸ ಪದಗಳನ್ನು ಕಲಿತಾರೆ, ಸೊ ಎಕ್ಸಸೈಸು ಆಗುತ್ತೆ. ಲ್ಯಾಂಗ್ವೇಜ್ ಎನ್ರಿಚ್ಮೆಂಟ್ ಕ್ಲಾಸ್ ಆ್ಯಕ್ಚುಲಿ ಅದು. ಹೌದಾ? ಓ, ಅಡುಗೆ ಈ ಥರ ಬೇರೆ ಬೇರೆ ಏನಾದ್ರು ಇರುತ್ತೆ ಅದೇ ಥರ? ಕುಕಿಂಗ್ ಮಾಡ್ತಾರೆ, ಅದರಲ್ಲಿ ಪೇಂಟಿಂಗ್ ಮಾಡ್ತಾರೆ, ಒಂದೊಂದು ಸತಿ ಪಪೆಟ್ ಶೋ ಮಾಡ್ತಾರೆ ಅವರು. ಬೇರೆ ಬೇರೆ ರೀತಿಯಲ್ಲಿ ಅವರು ಮಾಡ್ತಾ ಮಾಡ್ತಾ ಆ ವರ್ಡ್ಸ್ ಕಲಿತಾರೆ. ಸೊ ಟೀಚರ್ಸ್ ತಿಂಗಳ ಸ್ಟಾರ್ಟ್ ಆಗೋ ಮುಂಚೆನೇ ಡಿಸೈಡ್ ಮಾಡ್ತಾರೆ ಈ ತಿಂಗಳಲ್ಲಿ ಈ ವರ್ಡ್ಸ್ ಟೀಚ್ ಮಾಡಬೇಕು. ಸೊ ಆ ವರ್ಡ್ಸ್ ಟೀಚ್ ಮಾಡಲಿಕ್ಕೆ ಅವರು ಯಾವ ಆ್ಯಕ್ಟಿವಿಟೀಸ್ ಯೂಸ್ ಮಾಡ್ಬೋದು ಆ ಆ್ಯಕ್ಟಿವಿಟೀಸ್ ಯೂಸ್ ಮಾಡಿ ಕಲಿಸ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಆ್ಯಂಡ್ ನನಗೆ ನಿಮ್ಮ ನೋಡಿದರೆ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಈ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಕ್ಕಳ ಡೆವಲಪ್ಮೆಂಟ್ಗೆ ನೀವು ಇದು ಮಾಡ್ತಾ ಇದ್ದೀರಾ, ಹೆಲ್ಪ್ ಮಾಡ್ತಾ ಇದ್ದೀರಾ. ಅದ್ರ ಜೊತೆಗೆ ನೀವು ಅವ್ರ ಜೊತೆಗೆ ಮಿಕ್ಸ್ ಆಗಿ ಅವ್ರ ಜೊತೆಗೆ ಮಿಂಗಲ್ ಆಗಿ ಮಕ್ಕಳ ಥರನೇ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ನೈಸ್ ಕಾನ್ಸೆಪ್ಟ್, ನಿಮಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ತುಂಬಾ ಚೇಂಜಸ್ ಇದೆ. ಮೊದಲೆಲ್ಲ ಓದಬೇಕು ಅನ್ನೋವಾಗ ಎಲ್ಲ ಅವಳಿಗೆ ಬುಕ್ಸ್ ಅನ್ನೋದು ಇಂಟ್ರೆಸ್ಟೇ ಇರಲಿಲ್ಲ. ಪ್ಲಸ್ ಈಗ ಬುಕ್ಸ್ ಅನ್ನೋದು ಇಂಟ್ರೆಸ್ಟ್ ಇದೆ, ಓದಬೇಕು ನಾನು ಅನ್ನೋದು ಬಂದಿದೆ. ಬೇರೆ ಸ್ಕೂಲ್ನಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ನನಗೆಲ್ಲ ಸ್ವಲ್ಪ ಕಂಪ್ಲೇಂಟ್ಸ್ ಜಾಸ್ತಿ ಬರ್ತಾಯಿತ್ತು, ಅಂದರೆ ಕೋಆಪ್ರೇಷನ್ ಇರ್ತಾ ಇರಲಿಲ್ಲ. ಈಗ ಇಲ್ಲಿ ಟೀಚರ್ಸ್ನಿಂದ, ಚೇತನಾ ಮ್ಯಾಮ್ನಿಂದ, ಎಲ್ಲರ ಕಡೆಯಿಂದನೂ ನಮ್ಮ ಕೋಆಪ್ರೇಷನ್ ಚೆನ್ನಾಗಿದೆ. ಏನಿದ್ರು ಡೀಟೇಲ್ಸ್ ಕಳಿಸ್ತಾರೆ ನೆಟ್ ಇದರಲ್ಲಿ, ನಾವೆಲ್ಲನೂ ನೋಡ್ಕೊತೀವಿ. ಪ್ಲಸ್ ಏನಾದರೂ ಪರ್ಸ್ನಲ್ಲಾಗಿ ಮಾತಾಡಬೇಕು ಅಂದರೆ ಕರೆಸ್ಬಿಟ್ಟು ಮಾತಾಡ್ತಾರೆ. ಇಲ್ಲಿಗೆ ಬಂದಮೇಲೆ ಅವನೇ ಮಾಡ್ಕೊಳ್ತಾನೆ. ಮ್ಯಾಥ್ಸ್ ಎಲ್ಲ ತುಂಬ ಚೇಂಜಸ್ ಬಂದಿದೆ. ಮತ್ತು ಬಿಹೇವಿಯರಲ್ಲೂ ಅಷ್ಟೇ, ಏನಾದರೂ ಅವನಿಗೆ ನಮ್ಮ ಹತ್ರ ಹೇಳಲಿಲ್ಲ ಅಂದರೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಏನಿದ್ರು ಇಲ್ಲಿ ಟೀಚರ್ಸ್ ಹತ್ರ ಎಲ್ಲ ಹೇಳ್ಕೊಂಡು ಯಾವ ಥರ ಅಂತ ಅವನ್ನೆಲ್ಲ ಪ್ರತಿಯೊಂದೂ ಬಂದು ಇಲ್ಲಿ ಟೀಚರ್ಸ್ ಹತ್ರ ಹೇಳ್ತಾನೆ. ಅವ್ರು ನಮ್ಮ ಹತ್ರ ಬಂದು ಯಾವ ಥರ ಇರಬೇಕು ಮಕ್ಳ ಹತ್ರ ಹೇಗೆ ಏನು ಅಂತ ಅವ್ರು ನಮ್ಮನ್ನು ಆಗಾಗ ಕರೆದು ಕೌನ್ಸ್ಲಿಂಗ್ ಥರ ಮಾಡ್ತಾರೆ. ಏನು ತೊಂದರೆ ಇಲ್ಲ ಅವನಿಗೆ. ಕಾಂಪಿಟೇಟಿವ್ ವರ್ಲ್ಡಲ್ಲಿ ಈ ರೀತಿ ಒಂದು ಕೂಲಾಗಿ ಕಲಿಸ್ಕೊಂಡು ಹೋಗೋದು, ಸ್ಟ್ರೆಸ್ ಇಲ್ಲದೇ ಕಲಿಸ್ಕೊಂಡು ಹೋಗೋದು ನಿಜವಾಗ್ಲೂ ತುಂಬಾ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ನಮ್ಮ ಮಕ್ಕಳು ಕಲಿತಾ ಇಲ್ಲ, ಯಾಕೆ ಓದ್ತಾ ಇಲ್ಲ ಅಂತ ಹೇಳಿ ಟೆನ್ಷನ್ ಮಾಡಿಕೊಂಡು ಮಕ್ಕಳಿಗೂ ಕೂಡ ಟೆನ್ಷನ್ ಮಾಡೋಕ್ಕಿಂತ ಮಕ್ಕಳಿಗೆ ಏನು ಬೇಕು, ಏನು ಕೊಡಬಲ್ಲೆ ನಾನು, ಅದ್ರ ಬಗ್ಗೆ ವಿಚಾರ ಮಾಡಬೇಕಾಗುತ್ತೆ. ಇದು ಇವತ್ತಿನ ಸುಹಾಸಿನಿ. ನಿಮಗೆ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.